Hi everyone, today we are going to learn about pollution of environment. It is a chapter number 4 from your social science. I request you all open page number 186 from your textbook. Okay, so before moving to chapter, let's brief some point. Okay, so we know about our environment. ಪರಿಸರದ ಬಗ್ಗೆ ನಮಗೊಂದು ಗೊತ್ತು. ನಮ್ಮ ಒಂದು ಪರಿಸರ ಅನ್ನೋದು ದೇವರ ಒಂದು ಅತ್ಯಂತ ಸುಂದರವಾದಂಥ ಸೃಷ್ಟಿ. ಆ ಪರಿಸರದಲ್ಲಿ ನಾವು ಬೆಟ್ಟ, ಗುಡ್ಡ, ಮನೆ, ನದಿ, ಸರೋವರ, ಸಮುದ್ರ ಎಲ್ಲವನ್ನು ಕಾಣ್ಬೋದು. ಇದು ಒಂದು ಅತ್ಯಂತ ಸುಂದರವಾದಂಥ ದೃಷ್ಟಿ. ನೀವು ನೋಡ್ತೀರಾ, ಎಲ್ಲೋ ಕಡೆ ಹೋದಾಗ ಒಂದು ಗ್ರೀನರಿ ಇರುತ್ತೆ, ಹಸಿರು ಇರುತ್ತೆ, ಒಂದೊಂದು ಕಡೆ ನದಿ ಹರಿತಾ ಇರುತ್ತೆ, ಒಂದೊಂದು ಕಡೆ ತುಂಬ ಚೆನ್ನಾಗಿರುವಂಥ ಪರಿಸರವನ್ನು ನಾವು ನಮ್ಮ ಸುತ್ತಮುತ್ತ ಕಾಣ್ಬೋದು. ಸೊ ಇದು ಒಂದು ದೇವರ ಒಂದು ಅತ್ಯಂತ ಸುಂದರವಾದಂಥ ಸೃಷ್ಟಿ ಅಂತ ನಾವು ಹೇಳ್ಬೋದು. ಸೊ ಅದೇ ಪರಿಸರದಲ್ಲಿ ನಮಗೆ ಮಾಲಿನ್ಯಗಳು, ಅಂದರೆ ಈಗ ಪರಿಸರ ಅನ್ನುವಂಥದ್ದು ತುಂಬ ಮಾಲಿನ್ಯದಿಂದ ಕೂಡಿದೆ. ಈಗ ವಾಯು ಮಾಲಿನ್ಯ ಇರ್ಬೋದು, ಜಲ ಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ ಇರ್ಬೋದು, ಹಾಗೆ ತುಂಬ ಮಾಲಿನ್ಯಗಳಿಂದ ನಮ್ಮ ಪರಿಸರ ಅನ್ನುವಂಥದ್ದು ಕೂಡಿದೆ. ಸೊ ಅದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ನಮ್ಮ ಪರಿಸರ ಅಂದ್ರೇನು, ಆ ಪರಿಸರಕ್ಕೆ ಯಾವುದೆಲ್ಲ ಮಾಲಿನ್ಯಗಳು ಹಾನಿಯನ್ನು ಉಂಟು ಮಾಡುತ್ತದೆ, ಅದರಿಂದ ಆಗುವ ಹಾನಿಗಳೇನು, ಅದನ್ನು ನಾವು ಹೇಗೆ ತಡೆಗಟ್ಟಬಹುದು. ಸೊ ಅದ್ರ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಮೂವ್ ಟು ದಿ ಚಾಪ್ಟರ್. So before moving to the chapter, here they are given some activities to you. Identify the pictures of different types of pollution. Write the type of pollution in the space provided. So here they have given some different types of pollution that you have to identify and you have to mention here. So after studying this chapter, you can able to mention here. So let's move to the chapter now. So environment is a surrounding or condition in which an organism can survive. It includes both living and non-living things occurring naturally on the earth. Air, water, forests and vegetation, soil and sunlight are all components of an environment. Our environment consisting of 4 spheres. One is hydrosphere, atmosphere, lithosphere and biosphere. In this chapter we will find out what are the cause and damage or harm our environment. Okay, so for example, this is our environment. Okay, so this is our environment. ಇದು ಒಂದು ನಾವು ಪರಿಸರ ಅಂತ ತಿಳ್ಕೊಳ್ಳೋಣ. ಇದು ನಮ್ಮದೊಂದು ಅತ್ಯಂತ ಸುಂದರವಾದಂತಹ ಪರಿಸರ. ಓಕೆ, ಇನ್ ವಿಚ್ ಇದರಲ್ಲಿ ಲಿವಿಂಗ್ ಥಿಂಗ್ಸ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್, ಇದರಲ್ಲಿ ಜೀವ ಇರುವ ಜೀವಿಗಳು ಅಥವಾ ಅಜೀವಿಕ, ಅಂದರೆ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಬೋತ್ ಆರ್ ದೇರ್ ಇನ್ ದಿ ಎನ್ವೈರನ್ಮೆಂಟ್. ಪರಿಸರದಲ್ಲಿ ನಾವು ಎರಡನ್ನೂ ನೋಡ್ಬೋದು, ಲಿವಿಂಗ್ ಥಿಂಗ್ಸ್ ಅನ್ನು ನೋಡ್ಬೋದು, ಜೀವ ಇರುವ ಪ್ರಾಣಿಗಳನ್ನು ಅಥವಾ ವಸ್ತುಗಳನ್ನು ನೋಡ್ಬೋದು, ಅದು ಅಜೈವಿಕವನ್ನು ನೋಡ್ಬೋದು, ಜೀವ ಇಲ್ಲದೆ ಇರುವಂಥದ್ದು ನಾವಿಲ್ಲಿ ಕಾಣಬಹುದು. ಸೊ earth, air, water, forest and vegetation, soil, sunlight are the components of the earth. Like ಈ ಭೂಮಿಯಲ್ಲಿ ಒಂದು ಸುಂದರವಾದಂತಹ ಪರಿಸರ ಇದೆ. ಇದರಲ್ಲಿ ನಾವು ಬೆಟ್ಟ ಗುಡ್ಡ ಕಾಣಬಹುದು. ಸೊ ಲೈಕ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಕಾಣ್ಬೋದು, ಪರಿಸರವನ್ನು ಕಾಣ್ಬೋದು, ಹಾಗೆಯೇ ನಾವು ಮಣ್ಣು, ಸಾಯಿಲ್ ಅನ್ನು ನೋಡ್ಬೋದು. ತುಂಬ ವಿಧವಾದಂತಹ ಎಲ್ಲ ಕಣಗಳನ್ನು ನಾವು ಈ ಪರಿಸರದಲ್ಲಿ ನಾವು ಕಾಣ್ಬೋದು. ಸೊ ಸಿಂಪ್ಲಿ ವಿ ಕ್ಯಾನ್ ಸೇ ಆಸ್ ಇಟ್ ಈಸ್ ಎ ಒನ್ ಗ್ರೂಪ್ of living and non-living things. And our environment consisting of 4 spheres. Our environment consisting of 4 spheres. One is hydrosphere. Okay, so ನಮ್ಮ ಈ ಪರಿಸರದಲ್ಲಿ 4 ವಿವಿಧ ಗೋಳಗಳಿವೆ ಅಥವಾ ಭಾಗಗಳಿವೆ. ಒಂದು ಫಸ್ಟ್ ಒನ್ ಇಸ್ ಹೈಡ್ರೋಸ್ಫಿಯರ್. ಸೆಕೆಂಡ್ ಒನ್ ಇಸ್ ಅಟ್ಮಾಸ್ಫಿಯರ್. Third one is lithosphere. Fourth one is biosphere. Okay, in our environment there is a 4 different sphere. One is hydrosphere, atmosphere, lithosphere and biosphere. Okay, so in this chapter we will find out what is the cause and damage or harm our environment. ಅಂದರೆ ನಮ್ಮ ಪರಿಸರಕ್ಕೆ
ಯಾವುದರಿಂದೆಲ್ಲ ಹಾನಿ ಆಗುತ್ತೆ ಮತ್ತು ಅದನ್ನು ಹೇಗೆ ನಾವು ತಡೆಗಟ್ಟಬಹುದು ಅದರ ಬಗ್ಗೆ ನಾವು ಇವತ್ತಿನ ಈ ಕ್ಲಾಸ್ನಲ್ಲಿ ಅಥವಾ ಈ ಚಾಪ್ಟರ್ನಲ್ಲಿ ತಿಳ್ಕೊಳ್ಳೋದು. ಓಕೆ, ನೆಕ್ಸ್ಟ್ understanding pollution. Pollution is the process of making air, water, land or soil contaminated by adding harmful or unpleasant substance to environment. Increase in pollution result in all kind of increase in population result in all kind of pollution. So okay, so pollution ಅಥವಾ ಕನ್ನಡದಲ್ಲಿ ಮಾಲಿನ್ಯ ಅಂದರೆ ಏನು? ಸೊ ಇಟ್ ಈಸ್ ಎ ಪ್ರೊಸೆಸ್ ಆಫ್ ಮೇಕಿಂಗ್ ಏರ್, ವಾಟರ್, ಲ್ಯಾಂಡ್ ಆರ್ ಸಾಯಿಲ್ contaminated by adding harmful or unpleasant substance. For example, air, water, land or soil. Okay, ಗಾಳಿ, ನೀರು, ಭೂಮಿ ಅಥವಾ ಮಣ್ಣು ಯಾವುದೋ ಒಂದು ಮಟೀರಿಯಲ್ ಇಲ್ಲ ಅಂದರೆ ಕಂಟ್ಯಾಮಿನೇಟೆಡ್ ಅಂದರೆ ಯಾವುದೋ ಒಂದು ಫಾರಿನ್ ಪಾರ್ಟಿಕಲ್ ಬಂದು ಅಥವಾ ಏನೇ ಒಂದು ಕೆಮಿಕಲ್ ಅಥವಾ ಏನೇ ಒಂದು ಕಂಟ್ಯಾಮಿನೇಟೆಡ್ ಅಂದರೆ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡುವಂತಹ ಒಂದು ಕಣದಿಂದ ಇದು ಕೂಡಿದ್ರೆ, ಲೈಕ್ ಒಂದು ಏನಾದರೂ ಒಂದು ಕಣ ಬಂದು ಏರಿಗೆ ಸೇರಿದರೆ, ಹಾರ್ಮ್ಫುಲ್ ಬಂದು ಏರಿಗೆ ಸೇರಿದರೆ ಆಯಿತು, ಗಾಳಿ ಮಾಲಿನ್ಯ, ವಾಯು ಮಾಲಿನ್ಯ ಶುರುವಾಗುತ್ತೆ. ಏನಾದರೂ ಒಂದು ಮಾಲಿನ್ಯವಾದ ವಸ್ತು ಅಥವಾ ಕಣ ನೀರಿಗೆ ಬಂದು ಸೇರಿದರೆ ಜಲ ಮಾಲಿನ್ಯ ಆಗುತ್ತೆ. ಏನೇ ವಸ್ತು ಬಂದು ಮಣ್ಣಿಗೆ ಸೇರಿದರೆ, ಏನಾದರೂ ಒಂದು ಕೆಮಿಕಲ್ ಅಥವಾ ಏನಾದರೂ ಮಾಲಿನ್ಯ ಬರುವಂತಹ ವಸ್ತುಗಳು ಮತ್ತು ಕಂಟ್ಯಾಮಿನೇಟೆಡ್ ಕೆಮಿಕಲ್ಸ್ ಇದ್ದರೆ ಅದು ನಮ್ಮ ಭೂಮಿಗೆ ಬಂದು ಸೇರಿದರೆ ಅಲ್ಲಿ ನಮಗೆ ಭೂ ಮಾಲಿನ್ಯ ಆಗುತ್ತೆ. ಸೊ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಪೊಲ್ಯೂಷನ್ ದೆನ್? ಇಟ್ ಇಸ್ ಅ ಪ್ರೊಸೆಸ್ ಆಫ್ ಮೇಕಿಂಗ್ ಏರ್, ವಾಟರ್, ಲ್ಯಾಂಡ್ ಆರ್ ಸಾಯಿಲ್ ಕಂಟ್ಯಾಮಿನೇಟೆಡ್ ಬೈ ಎನಿ ಫಾರಿನ್ ಸಬ್ಸ್ಟೆನ್ಸ್ ಆರ್ ಲೈಕ್ ಎನಿ ಹಾರ್ಮ್ಫುಲ್ ಸಬ್ಸ್ಟೆನ್ಸ್. ಅಂದರೆ ಹಾನಿ ಉಂಟು ಮಾಡುವಂತಹ ಒಂದು ಕಣದಿಂದ ನಮ್ಮ ಗಾಳಿ, ವಾಟರ್ ಹಾಗೂ land, ಅಂದರೆ air, water or land is mixed up with some harmful substance, then it is a cause of pollution ಅಂತ ನಾವು ಹೇಳ್ಬೋದು. So then we will see the different types of pollution. So here types of pollution: air pollution, soil pollution, water pollution, noise pollution. Okay, what is air pollution? Okay, so here we are going to learn about different kinds of pollution. Different kinds of pollution. One is air pollution. Okay, first one is air pollution. Now we are going to learn what is air pollution. The contamination of air with harmful gases, particles and other substances causes air pollution. Causes of air pollution: emissions from industries and manufacturing activities, burning dry leaves, household and farming chemicals, mining operations, radioactive fallout. Okay, so what is air pollution? The contamination of air with harmful gases, particles and other substances. Like ಈ ಗಾಳಿ ಅನ್ನುವಂಥದ್ದು, ಒಂದು ಗಾಳಿ ಅನ್ನುವಂಥದ್ದು ಕೆಟ್ಟದಾದಂತಹ ಒಂದು ಅನಿಲದೊಂದಿಗೆ ಮಿಶ್ರಿತವಾದರೆ, ಕೆಟ್ಟದಾದಂತಹ ಒಂದು ಕಣದಿಂದ ಕೂಡಿದ್ರೆ ಅಲ್ಲಿ ಏರ್ ಪೊಲ್ಯೂಷನ್ ಆಗುತ್ತೆ. If air mixes with harmful gases or harmful substances, then it is the cause of air pollution. Okay, ಒಂದು ಗಾಳಿ ಅಂತದ್ದು ಕೆಟ್ಟದಾದಂಥ ಒಂದು ಗ್ಯಾಸ್ನೊಂದಿಗೆ ಮಿಶ್ರಿತವಾಗಿದ್ದರೆ ಅದರಿಂದ ನಮಗೆ ಏರ್ ಪೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಈ ಪರಿಸರದಿಂದ ನಮಗೆ ಸಿಗುವಂಥ ಶುದ್ಧ ಗಾಳಿಯು ಅದರಿಂದ ಮಲಿನಗೊಳ್ಳುತ್ತದೆ. ಸೊ ಇದು ಏರ್ ಪೊಲ್ಯೂಷನ್. ದಿಸ್ ಇಸ್ ದಿ ಏರ್ ಪೊಲ್ಯೂಷನ್. Now we will see the causes of air pollution. ಅಂದರೆ ಕಾರಣಗಳು, ಏರ್ ಪೊಲ್ಯೂಷನ್ ಆಗುವಂತಹದ್ದಕ್ಕೆ ಯಾವುದೆಲ್ಲ ಕಾರಣಗಳು ಇದೆ ಅಂತ ನಾವು ತಿಳ್ಕೊಳ್ಳೋಣ. ಫಸ್ಟ್ ಇಸ್ ಎಮಿಷನ್ ಫ್ರಮ್ ಇಂಡಸ್ಟ್ರೀಸ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್. ಲೈಕ್ ಫಾರ್ ಎಕ್ಸಾಂಪಲ್, ಫಸ್ಟ್ ಕಾಸ್ ಏನು? ಎಮಿಷನ್ ಫ್ರಮ್ ಇಂಡಸ್ಟ್ರೀಸ್. ಈ ಗಾಳಿ ಅನ್ನುವಂಥದ್ದು, ಈ ಗಾಳಿಗೆ ಕೆಟ್ಟದಾದಂಥ ಹಾರ್ಮ್ಫುಲ್ ಗ್ಯಾಸಸ್ ಹೇಗೆ ಸೇರಿಕೊಳ್ತದೆ? ದಟ್ ಈಸ್ ಫಸ್ಟ್ ಒನ್ ಈಸ್ ಎಮಿಷನ್ ಫ್ರಮ್ ಇಂಡಸ್ಟ್ರೀಸ್. ಓಕೆ, ನಾವು ನೋಡಿರ್ಬೋದು ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ, ಲೈಕ್ ಇದು ದೊಡ್ಡ ದೊಡ್ಡ ಕಾರ್ಖಾನೆ ಅಂತ ನೋಡ್ತಿರ್ತೀನಿ. So this is industries. This is one industry and there is one chimney. There is one chimney. ನೀವು ಹಂಚಿನ ಕಾರ್ಖಾನೆಯಲ್ಲಿ ನೋಡಿರ್ಬೋದು ಈ ಥರ
ಥರವಾದಂಥ ಒಂದು ಚಿಮ್ನಿ ಅಂತ ಅವ್ರು ಮಾಡಿರ್ತಾರೆ. ಓಕೆ, ಈ ಥರದ ಚಿಮ್ನಿ, ಇಲ್ಲಿಂದ ಹೊಗೆ ಹೊರಗಡೆ ಹೋಗುತ್ತೆ. ಯಾವುದೇ ಒಂದು ಕಂಪ್ನಿ ಅಥವಾ ಯಾವುದೇ ಒಂದು ಇಂಡಸ್ಟ್ರಿ ಇರಲಿ, ಅವರು ತಮ್ಮ ಪ್ರಾಡಕ್ಟನ್ನು ಥರ್ಮಲಿ ಆಗಿ ಮಾಡೋದಿದ್ರೆ, ಲೈಕ್ ಒಂದು ಹೀಟನ್ನು ಯೂಸ್ ಮಾಡಿಕೊಂಡು ಅವರು ಪ್ರಾಡಕ್ಟನ್ನು ಮಾಡಬೇಕಿದ್ರೆ, ಅಂದರೆ ಹೀಟನ್ನು ಯೂಸ್ ಮಾಡಿಬಿಟ್ಟು ಒಂದು ವಸ್ತುವನ್ನು ಮಾಡಬೇಕಿದ್ರೆ ಅವರು ಈ ಥರ ಚಿಮ್ನಿಯನ್ನು ಇಟ್ಟಿರಬೇಕು. ಯಾಕಂದರೆ ಹೀಟ್ ಗ್ಯಾಸಸ್, ಅಂದರೆ ಗ್ಯಾಸಸ್ ಹೊರಗಡೆ ಹೋಗಬೇಕು. ಗ್ಯಾಸಸ್ಸನ್ನು ಹೊರಗಡೆ ಬಿಡೋದಕ್ಕೋಸ್ಕರ ಅವರು ಈ ಥರ ಚಿಮ್ನಿಯನ್ನು ಮಾಡಬೇಕು. ಸೊ ಇದು ಏನಾಗುತ್ತೆ, ಈ ಇಂಡಸ್ಟ್ರಿಯಲ್ಲಿ ಹಾರ್ಮ್ಫುಲ್ ಕೆಮಿಕಲ್ಸ್ ಅನ್ನೆಲ್ಲ ಯೂಸ್ ಮಾಡ್ತಾರೆ. ಓಕೆ, ಹಾರ್ಮ್ಫುಲ್ ಕೆಮಿಕಲ್ಸ್ ಅದನ್ನೆಲ್ಲ ಬರ್ನ್ ಮಾಡ್ತಾರೆ. ಕೆಮಿಕಲ್ಸ್ ಈಗ ಏನೇ ಆಗಿರಲಿ, ಒಂದು ಡಿಫ್ರೆಂಟ್ ಕೆಮಿಕಲ್ಸ್, ಅಂದರೆ ಈಗ ಒಂದು ಕೆಮಿಕಲ್ಸ್ ಇದೆ, ಒಂದು ಎ ಕೆಮಿಕಲ್ ಇದೆ, ಅದು ಬಿ ಕೆಮಿಕಲ್ ಜೊತೆ ಮಿಕ್ಸ್ ಆಗುತ್ತೆ, ದೆನ್ ಸಿ ಕೆಮಿಕಲ್ ಆಗುತ್ತೆ. ಓಕೆ, ಸೊ ಈ ರಿಯಾಕ್ಷನ್ ಆಗುವಾಗ ಒಂದು ಕೆಟ್ಟದಾದಂಥ ಗ್ಯಾಸ್ ಎನ್ನುವಂಥದ್ದು ಬಿಡುಗಡೆ ಆಗುತ್ತೆ, ಒಂದು ಅನಿಲ ಬಿಡುಗಡೆ ಆಗುತ್ತೆ. ಸೊ ಈ ಅನಿಲ ಎನ್ನುವಂಥದ್ದು ಈ ಚಿಮಣಿಯ ಮುಖಾಂತರ ಗಾಳಿಗೆ ಸೇರುತ್ತೆ. ಇಲ್ಲಿ ನಾವು ನಮ್ಮ ಮನೆ ಇಲ್ಲಿದ್ರೆ, ಸೊ ಇಲ್ಲಿ ನಮ್ಮ ಮನೆ ಇದೆ, ಸೊ ನಮ್ಮ ಮನೆಗೆಲ್ಲ ಈ ಗ್ಯಾಸಸ್ ಬರುತ್ತೆ. ಸೊ ಇಲ್ಲಿಂದ ನಮಗೆ ಈ ಗಾಳಿ ಅನ್ನುವಂಥದ್ದು, ಈ ಗ್ಯಾಸ್ ಅನ್ನುವಂಥದ್ದು ನಮ್ಮ ಶುದ್ಧ, ಅಂದರೆ ಇದು ಕೆಟ್ಟ ಗಾಳಿ, ಒಂದು ಕೆಟ್ಟ ಗ್ಯಾಸ್ ಆಗಿರುತ್ತೆ. ಈ ಗ್ಯಾಸ್ ಅನ್ನುವಂಥದ್ದು ನಮ್ಮ ಶುದ್ಧವಾದಂಥ ಪರಿಸರಕ್ಕೆ ಸೇರಿದರೆ ದೇರ್ ಇಸ್ ಎ ಏರ್ ಪೊಲ್ಯೂಷನ್ ಆಗುತ್ತೆ. ಈ ಕೆಟ್ಟ ಗ್ಯಾಸ್ ಎಲ್ಲಿಗೆ ಹೋಗಿದ್ರೆ ಈ ಪರಿಸರದ ಶುದ್ಧ ಗಾಳಿಗೆ ಅದು ಸೇರ್ಪಡೆ ಆದರೆ ಅಲ್ಲಿಂದ ನಮಗೆ ಏರ್ ಪೊಲ್ಯೂಷನ್ ಆಗುತ್ತೆ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಇರೋದೆಲ್ಲ ಕೆಟ್ಟ ಅನಿಲಗಳು, ಕೆಟ್ಟ ಗ್ಯಾಸ್ಗಳು ಅದರಿಂದ ಉತ್ಪತ್ತಿ ಆಗುತ್ತೆ. ಓಕೆ, ದಿಸ್ ಇಸ್ ದಿ ಫಸ್ಟ್ ಕಾಸ್. ಸೆಕೆಂಡ್ ಈಸ್ ಬರ್ನಿಂಗ್ ಡ್ರೈ ಲೀವ್ಸ್. ಓಕೆ, ನೆಕ್ಸ್ಟ್ ಒನ್ ಈಸ್ ಬರ್ನಿಂಗ್ ಆಫ್ ಡ್ರೈ ಲೀವ್ಸ್. ಬರ್ನಿಂಗ್ ಆಫ್ ಡ್ರೈ ಲೀವ್ಸ್. ಬರ್ನಿಂಗ್ ಆಫ್ ಡ್ರೈ ಲೀವ್ಸ್. ಬರ್ನಿಂಗ್ ಆಫ್ ಡ್ರೈ ಲೀವ್ಸ್ ಅಂದರೆ ಒಣ ಎಲೆಗಳನ್ನು ಅಥವಾ ಮರದಿಂದ ಬಿದ್ದಂಥ ಒಣ ಎಲೆಗಳನ್ನು ನಾವು ಸುಡೋದ್ರಿಂದ ನಾವೇನು ಮಾಡ್ತೀವಿ, ನಮ್ಮ ಮನೆಯಲ್ಲಿ ತೋಟ ಇದ್ದರೆ ಅಥವಾ ಗದ್ದೆ ಇದ್ದರೆ ಅಲ್ಲಿ ಏನು ಮಾಡ್ತೀವಿ, ಎಲ್ಲ ಒಣ ಎಲೆಗಳನ್ನು ನಾವು ಒಟ್ಟು ಮಾಡಿಬಿಟ್ಟು ಅದನ್ನು ಏನು ಮಾಡ್ತೀವಿ, ನಾವು ಸುಟ್ಟಾಕ್ತೀವಿ. ಆ ಸುಟ್ಟಾಕಿದ್ರಿಂದ ಅದರಿಂದ ಒಂದು ಹೊಗೆ ಥರ ಬರುತ್ತೆ. ಆ ಹೊಗೆ ಅನ್ನುವಂಥದ್ದು ನಮ್ಮ ಇದಕ್ಕೆ ಸೇರಿ ಅದರಿಂದ ವಾಯು ಮಾಲಿನ್ಯನೂ ಕೂಡ ಆಗುತ್ತೆ. ಬರ್ನಿಂಗ್ ಆಫ್ ಡ್ರೈ ಲೀವ್ಸ್ ಕಾಸಸ್ ಆ್ಯಂಡ್ ಏರ್ ಪೊಲ್ಯೂಷನ್. ಓಕೆ, ನೆಕ್ಸ್ಟ್ ಒನ್ ಈಸ್ ಹೌಸ್ ಹೋಲ್ಡ್ ಆ್ಯಂಡ್ ಫಾರ್ಮಿಂಗ್ ಕೆಮಿಕಲ್ಸ್. ಹೌಸ್ ಹೋಲ್ಡ್ ಆ್ಯಂಡ್ ಫಾರ್ಮಿಂಗ್ ಕೆಮಿಕಲ್ಸ್. ಈಗ ಮನೆಯಲ್ಲಿ ಕೆಲವೊಂದು ಕೆಮಿಕಲ್ಸ್ ಬೇಕಾಗುತ್ತೆ. ಅಂದರೆ ಮನೆಯಲ್ಲಿ ನಾವು ಏನಂತ ಹೇಳ್ಬೋದು, ಅಂದರೆ ಏನಾದರೂ ಕ್ಲೀನಿಂಗ್ ಮಾಡ್ತಾ ಇದ್ರೆ, ಮನೆಯಲ್ಲಿ ಮನೆ ಕಟ್ಟುವ ಕೆಲಸ ಆಗ್ತಾ ಇದ್ರೆ, ಸೊ ಅವಾಗ ನಾವು ಪೇಂಟಿಂಗ್ ಇರ್ಬೋದು, ಪೇಂಟಿಂಗ್ ಇದನ್ನು ಎಲ್ಲ ಒಟ್ಟು ಮಾಡಿ ನಾವು ಸುಟ್ಟಾಕ್ತೀವಿ. ಮನೆಯಲ್ಲಿ ಏನಾದರೂ ಕೆಮಿಕಲ್ಸ್ ಇದ್ದರೆ, ಏನಾದರೂ ನಾವು ಹಳೇದೇನಾದರೂ ತಂದಿದ್ರೆ ಅದು ಕನ್ವರ್ಟ್ ಆಗುತ್ತೆ, ಅದನ್ನು ನಾವು ಒಟ್ಟು ಮಾಡಿ ಸುಟ್ಟಾಕ್ತೀವಿ. ಅದರ ಗ್ಯಾಸ್ ಕೂಡ ಏರ್ಗೆ ಮಿಶ್ರಿತ ಆದರೆ ಅದು ಕೂಡ ಏರ್ ಪೊಲ್ಯೂಷನ್ ಕಾಸ್ ಆಗುತ್ತೆ. ಫಾರ್ಮಿಂಗ್ ಕೆಮಿಕಲ್ಸ್ ಅಂದರೆ ಕೃಷಿ ಕೆಲಸ ಮಾಡುವವರು ತಮ್ಮ ಹತ್ರ ಏನಾದರೂ ಕೆಮಿಕಲ್ಸ್ ಇದ್ದರೆ, ಅವರು ಕೃಷಿಗೆ ಹಾಕುವಂಥ ಕೆಮಿಕಲ್ಸ್ ಏನಾದರೂ ಇದ್ದರೆ, ಹಳೆ ಕಾಲದಾಗಿದ್ದರೆ ಏನು ಮಾಡ್ತಾರೆ, ಅವರು ಅದನ್ನು ಡಿಸ್ಪೋಸ್ ಮಾಡಲಿಕ್ಕಾಗಲ್ಲ, ಅದಕ್ಕೆ ಏನು ಮಾಡ್ತಾರೆ, ಒಟ್ಟು ಕಸದೊಟ್ಟಿಗೆ ಹಾಕಿ ಅದನ್ನು ಸುಟ್ಟಾಕ್ತಾರೆ. ಆ ಕೆಮಿಕಲ್ಸ್ ಮತ್ತೆ ಆ ಗ್ಯಾಸಸ್ ಏನಾಗುತ್ತೆ ಮತ್ತೆ ಗಾಳಿ ಒಟ್ಟಿಗೆ ಸೇರಿ ಅದರಿಂದನೂ ಕೂಡ ಪೊಲ್ಯೂಷನ್ ಆಗುವಂಥ ಸಾಧ್ಯತೆಗಳು ಇವೆ. ನೆಕ್ಸ್ಟ್ ಮೈನಿಂಗ್ ಆಪರೇಷನ್ಸ್. ಮೈನಿಂಗ್ ಆಪರೇಷನ್ಸ್ ಅಂದರೆ ಖನಿಜ, ಅಂದರೆ ನಾವು ಭೂಮಿಯ ಅಡಿಯಿಂದ ತೆಗೆಯುವಂಥ ಖನಿಜಗಳು. ಈಗ ಖನಿಜಗಳು ಭೂಮಿಯ ಅಡಿಯಲ್ಲಿ, ಸೊ ದಿಸ್ ಇಸ್ ಸೊ ಇಲ್ಲಿಂದ ಮೈನಿಂಗ್ ಆಪರೇಷನ್ ಆಗ್ತಾ ಇದೆ. ಸೊ ಮೈನಿಂಗ್ ಆಪರೇಷನಲ್ಲೂ ಕೂಡ ಬೇರೆ ಬೇರೆ ಕೆಮಿಕಲ್ಸನ್ನು ಯೂಸ್ ಮಾಡ್ತಾರೆ, ಬೇರೆ ಬೇರೆ ಕೆಮಿಕಲ್ಸ್, ಬೇರೆ ಬೇರೆ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿಬಿಟ್ಟು ಮೈನಿಂಗ್ ಆಪರೇಷನ್ ಮಾಡ್ತಾರೆ. ಅದರಿಂದನೂ ಕೂಡ ಒಂದು ಕೆಟ್ಟದಾದಂಥ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಸೊ ಅದು ಕೂಡ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತೆ. ಇದರಿಂದನೂ ಕೂಡ ವಾಯು ಮಾಲಿನ್ಯ ಆಗುತ್ತೆ. ಇಟ್ ವಿಲ್ ಕಾಸ್ ಫಾರ್ ಏರ್ ಪೊಲ್ಯೂಷನ್. ಆ್ಯಂಡ್ ನೆಕ್ಸ್ಟ್ ಇಸ್ ರೇಡಿಯೋ ಆ್ಯಕ್ಟಿವ್ ಫಾಲ್ಔಟ್. ರೇಡಿಯೋ ಆ್ಯಕ್ಟಿವ್ ಫಾಲ್ಔಟ್ ಅಂದರೆ ಈಗ ನಾವು ದೊಡ್ಡ ಕಮ್ಯುನಿಕೇಷನ್, ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಡಿಪಾರ್ಟ್ಮೆಂಟಲ್ಲಿ ಈಗ ದೊಡ್ಡ ಮೊಬೈಲ್ ಟವರ್ಸ್ಗಳನ್ನು ನೋಡಿರ್ಬೋದು. ಅವರು ಸೆಟಪ್ ಮಾಡುವಾಗ ಅಥವಾ ಏನಾದರೂ ಸೆಟಪ್ ಮಾಡುವಾಗ ಈ ಟವರ್ಗಳಿಂದ ಅವ್ರು ಏನಾದರೂ ಸೆಟಪ್ ಮಾಡುವಾಗ, ಸ್ವಲ್ಪ ಫಂಕ್ಷನ್ಸ್ ಚೇಂಜ್ ಮಾಡುವಾಗ ಅಲ್ಲಿಂದಲೂ ಕೂಡ ಈ ನಮ್ಮ ಏರಿಗೆ ಎಫೆಕ್ಟ್ ಆಗುತ್ತೆ. ಅಂದರೆ ಡೈರೆಕ್ಟಾಗಿ ಗ್ಯಾಸ್ ರೂಪದಲ್ಲಿ ಎಫೆಕ್ಟ್ ಆಗಲ್ಲ, ರೇಡಿಯೋ ಆ್ಯಕ್ಟಿವ್ ರೂಪದಲ್ಲಿ, ಅದು ತರಂಗಗಳ ಮೂಲಕ ನಮ್ಮ ಗಾಳಿಗೆ ಎಫೆಕ್ಟ್ ಬೀಳುತ್ತೆ. ಈ ತರಂಗಗಳ ಮೂಲಕ ಈ ಥರ ತರಂಗಗಳು ಬರ್ತಾ ಇರುತ್ತೆ, ಅದರಿಂದ ಈ ತರಂಗಗಳು ಗಾಳಿಗೆ ಸೇರಿ ಏನಾಗುತ್ತೆ, ಅದರಿಂದ ಕೂಡ ನಮ್ಮ ಪರಿಸರಕ್ಕೆ ಎಫೆಕ್ಟ್ ಆಗುತ್ತೆ. ಸೊ ದಿಸ್ ಇಸ್ ಅಬೌಟ್ ದಿ ಕಾಸಸ್. ವಾಟ್ ಆರ್ ದಿ ಕಾಸಸ್ ಆಫ್ ಏರ್ ಪೊಲ್ಯೂಷನ್? One is waste from industries. Second one is burning of dry leaves. Third one is household and farming chemicals waste.
fourth one is mining operation, fifth one is radioactive fallout. So these are all the causes. Next, steps to prevent air pollution. Steps to prevent air pollution. Factories should not be set up near residential areas. Emission from vehicles can also be reduced by properly maintaining them. Encourage carpooling and avoid driving as much as possible. We should use smokeless chullas and solar cookers in rural areas to reduce smoke caused due to burning. Reforestation also helps to reducing air pollution. So now we'll see what are all the steps to prevent air pollution. First one is ಈ ಇಂಡಸ್ಟ್ರಿ, ಈ ಕಾರ್ಖಾನೆಗಳು ಇವೆಲ್ಲ ಒಂದು ಮನೆಗಳಿರುವಂಥ ಜಾಗಕ್ಕಿಂತ ಸ್ವಲ್ಪ ದೂರದಲ್ಲಿ ಮಾಡುವಂಥದ್ದು. ಈ ಮನೆಗಳು ಜನರು ವಾಸಿಸುವಂಥ ಪ್ರದೇಶದಲ್ಲಿ ಮಾಡೋದಕ್ಕಿಂತ ಸ್ವಲ್ಪ ದೂರದಲ್ಲಿ ಈ ಕಾರ್ಖಾನೆಗಳನ್ನು ಸ್ಥಾಪಿಸುವುದರಿಂದ ಏರ್ ಪೊಲ್ಯೂಷನನ್ನು ನಾವು ತಡೆಗಟ್ಟಬಹುದು. ನೆಕ್ಸ್ಟ್ ಒನ್ ಈಸ್ ಎಮಿಷನ್ ಫ್ರಮ್ ವೆಹಿಕಲ್ಸ್ ಕ್ಯಾನ್ ರಿಡ್ಯೂಸ್ ಬೈ ಮೇಂಟೈನಿಂಗ್ ದೆಮ್. ಅಂದರೆ ವೆಹಿಕಲ್ಸಲ್ಲಿ ಮಾಲಿನ್ಯವನ್ನು ನಿಯಂತ್ರಣ ಮಾಡಬೇಕು, ಎಮಿಷನ್ ಟೆಸ್ಟ್ ಮಾಡಿಸ್ತಾ ಇರಬೇಕು. ನಾವು ಈಗ ನೋಡಿರ್ಬೋದು, ಗಾಡಿ ತಗೊಂಡ್ರೆ ಅದನ್ನು ಎಮಿಷನ್ ಟೆಸ್ಟ್ ಮಾಡಬೇಕು, ಇಲ್ಲಾಂದರೆ ಪೊಲೀಸ್ ಬಿಡಲ್ಲ, ಅಡ್ಡ ಹಾಕ್ತಾರೆ, ಅವ್ರು ಕೇಳ್ತಾರೆ ಎಮಿಷನ್ ಸರ್ಟಿಫಿಕೇಟ್ ಇದೆ ಅಂತ. ಸೊ ನಾವು ಅವರಿಗೆ ಅದನ್ನು ತೋರಿಸ್ಬೋದು. ಲೈಕ್ ದಟ್ ವಿ ಹ್ಯಾವ್ ಟು ಕಂಟ್ರೋಲ್ ಅವರ್ ಎಮಿಷನ್ ಇನ್ ಅವರ್ ವೆಹಿಕಲ್ಸ್. ನಾವು ಯಾವುದೇ ವೆಹಿಕಲ್ಸ್ ಯೂಸ್ ಮಾಡ್ತೀವಿ ಅದರಲ್ಲಿ ಎಮಿಷನ್ ಟೆಸ್ಟ್ ಮಾಡಿಸಬೇಕು. ಅದನ್ನು ಎಮಿಷನ್ ಸರ್ಟಿಫೈಡ್ ಆಗಿ ನಾವು ಇಟ್ಕೊಳ್ಬೇಕು. ಅಂದರೆ ನಾವು ಪರಿಸರಕ್ಕೆ ಅದನ್ನು ಹಾನಿಯನ್ನು ಮಾಡದಂತೆ ನೋಡ್ಕೊಳ್ಬೇಕು. ನೆಕ್ಸ್ಟ್, ಎನ್ಕರೇಜ್ ಕಾರ್ಪೂಲಿಂಗ್ ಅಂದರೆ ಈಗ ಒಂದು ಕಾರಲ್ಲಿ ಒಬ್ಬರೇ ಹೋಗೋದಕ್ಕಿಂತ ಒಂದು 4-5 ಜನ ಒಂದೇ ಕಾರಲ್ಲಿ ಹೋಗೋದು, ಆ ಥರ ಮಾಡಬೇಕು. ಅಂದರೆ ಎಲ್ಲ ಒಟ್ಟಾಗಿ ಹೋಗೋದು, ಅಂದರೆ ವೆಹಿಕಲ್ಸನ್ನು ಸ್ವಲ್ಪ ರಿಡ್ಯೂಸ್ ಮಾಡಬೇಕು. ಇದರಿಂದ ನಮಗೆ ಏರ್ ಪೊಲ್ಯೂಷನ್ ತುಂಬ ಕಡಿಮೆ ಆಗುತ್ತೆ. ಈಗ ಏನು ಮಾಡ್ತಾರೆ, ಒಬ್ಬರ ಹತ್ರ ಕಾರ್ ಇದ್ದರೆ ಅವರೊಬ್ಬರೇ ಹೋಗ್ತಾರೆ, ಈಗ ಮತ್ತೊಬ್ಬರ ಮನೆಯಲ್ಲಿದ್ದರೆ ಅವರೊಬ್ಬರು ಹೋಗ್ತಾರೆ. ಒಬ್ಬೊಬ್ಬರು ಮನೆಗೆ ಒಂದೊಂದು ಕಾರ್ ಅಂತ ಅಲ್ಲ. ಸೊ ಲೈಕ್ ಈಗ ನಾವು ಎಲ್ಲಾದರೂ ಹೋಗೋದಿದ್ರೆ ಬರೋದಿದ್ರೆ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಯೂಸ್ ಮಾಡಬೇಕು, ಅದರಿಂದ ಎಲ್ಲ ಒಟ್ಟಾಗಿ ಹೋಗ್ಬೋದು. ಸೊ ಅದರಿಂದ ವೆಹಿಕಲ್ ರಿಡ್ಯೂಸ್ ಆಗುತ್ತೆ. ಈಗ ನಮ್ಮ ಒಬ್ಬರಿಗೆ ಎಲ್ಲಾದರೂ ಹೋಗೋದಿದ್ರೆ, ಒಂದು ಮನೇಲಿ ಒಂದು ಕಾರ್ ಇದ್ದರೆ, ಸೊ ನಾವೇನು ಮಾಡಬೇಕು, ನಾವು ಬಸ್ಸಲ್ಲಿ ಹೋಗ್ಬೋದು, ಅಥವಾ ಬೇರೆ ಯಾರಾದರೂ ಹೋಗೋದಿದ್ರೆ ಅವ್ರ ಜೊತೆ ಹೋಗ್ಬೋದು, ನಮ್ಮ ಕಾರನ್ನು ತಗೊಂಡು ಹೋಗೋಕ್ಕಿಂತ. ಸೊ ಇದರಿಂದ ನಾವು ಪೊಲ್ಯೂಷನನ್ನು ರಿಡ್ಯೂಸ್ ಮಾಡ್ಬೋದು. ಆ್ಯಂಡ್ ಸ್ಮೋಕ್ಲೆಸ್ ಚೂಲಾಸ್ ಅಂದರೆ ಹೊಗೆ ಬರದಂತಹ ಚೂಲಾಸನ್ನು ನಾವು ಯೂಸ್ ಮಾಡಬೇಕು. ಈ ರೂರಲ್ ಏರಿಯಾದಲ್ಲಿ ಏನು ಮಾಡ್ತಾರೆ, ಕೆಲವರು ಇನ್ನೂ ಕೂಡ ಒಲೆಗಳನ್ನು ಬಳಸ್ತಾ ಇದ್ದಾರೆ. ಅದನ್ನು ಊದಿ ಅದನ್ನು ಬೆಂಕಿ ಮಾಡಿಬಿಟ್ಟು ಅದರ ಮೇಲೆ ಪಾತ್ರೆಯನ್ನು ಇಟ್ಟೆಲ್ಲ ಬಿಸಿ ಮಾಡ್ತಾರೆ. ಸೊ ನಾವು ಅದನ್ನೆಲ್ಲ ಯೂಸ್ ಮಾಡಬಾರ್ದು. ಕಟ್ಟಿಗೆಯಲ್ಲೂ ಕೂಡ ಕೆಲವು ಕಟ್ಟಿಗೆಯಲ್ಲಿ ಹಾರ್ಮ್ಫುಲ್ ಇದಿರುತ್ತೆ, ಗ್ಯಾಸಸ್ ಇರುತ್ತೆ. ಕಟ್ಟಿಗೆ ಎರಡು ಮಿಕ್ಸ್ ಆದರೆ, ಅಂದರೆ ಬೇರೆ ಬೇರೆ ಕಟ್ಟಿಗೆಗಳನ್ನು ಒಣಗಿಸೋದ್ರಿಂದ ಅದರಿಂದ ಕೂಡ ಗ್ಯಾಸ್ ಉತ್ಪತ್ತಿಯಾಗಿ ಅದು ಕೂಡ ಹಾನಿಯನ್ನು ಉಂಟು ಮಾಡುತ್ತೆ. ಸೊ ನಾವು ಸ್ಮೋಕ್ಲೆಸ್ ಚೂಲಾಸ್ ಅಂದರೆ ಈಗ ನಾವು ಸೀಮೆ ಎಣ್ಣೆ ಸ್ಟವ್ಸನ್ನು ಬಳಸೋದು, ಸೊ ಅದರಿಂದೆಲ್ಲ ನಾವು ಮಾಡಿದ್ರೆ ಗ್ಯಾಸ್ ಸ್ಟವ್, ಈಗ ಎಲ್ಲರ ಮನೆಯಲ್ಲೂ ಗ್ಯಾಸ್ ಸ್ಟವ್ ಇದೆ. ಸೊ ಆದರೂ ಕೂಡ ಒಂದೊಂದು ಕಡೆ ಏನು ಮಾಡ್ತಾರೆ, ಒಲೆಗಳನ್ನು ಈಗಲೂ ಕೂಡ ಬಳಸ್ತಾರೆ. ಸೊ ಅದನ್ನು ಅವಾಯ್ಡ್ ಮಾಡೋದು. ಸೊ ಇದನ್ನು ಅವಾಯ್ಡ್ ಮಾಡೋದ್ರಿಂದ ನಾವು ಪರಿಸರದ ಒಂದು ಪೊಲ್ಯೂಷನನ್ನು ನಾವು ತಡೆಗಟ್ಬೋದು. ವಿ ಕ್ಯಾನ್ ಸ್ಟಾಪ್ ದಿ ಪೊಲ್ಯೂಷನ್. So this is about the steps to prevent air pollution. Next we will learn about the water pollution. Water pollution. Water pollution is contamination of water bodies such as lakes, rivers, oceans and groundwater caused by human activities. It can be harmful to organisms and plants which live in these water bodies. It can also be harmful to human beings. Causes of water pollution: sewage and waste water, marine dumping, industrial waste, all spill in sea water. Okay. ಸೊ ವಾಟರ್ ಪೊಲ್ಯೂಷನ್, ಈ ವಾಟರ್ ನೀರು ಅನ್ನುವಂಥದ್ದು ಜಲ ಅನ್ನುವಂಥದ್ದು ಹೇಗೆ ಮಲಿನಗೊಳ್ಳುತ್ತದೆ. ಸೊ ನಾವು ಫಾರ್ ಎಕ್ಸಾಂಪಲ್ ಏನಂದರೆ, ಈಗ ನಮ್ಮ ಊರಲ್ಲೇ ತಗೊಳ್ಳೋಣ, ಅಥವಾ ಒಂದೊಂದು ಕಾರ್ಖಾನೆಗಳು ಹೊಳೆಯ ಪಕ್ಕದಲ್ಲಿ ಇರುತ್ತೆ. ಸೊ ಅಲ್ಲಿ ಏನು ಮಾಡುತ್ತೆ, ಈ ಕಾರ್ಖಾನೆಗಳಂಥ ಗಲೀಜು ಏನು ಬರುತ್ತೆ. ಸೊ ಇದೊಂದು ಕಾರ್ಖಾನೆ ಅಂದರೆ ಇದು ಒಂದು ಕಾರ್ಖಾನೆ ಆಗಿರುತ್ತೆ. ಸೊ ಇಲ್ಲಿನ ಗಲೀಜು ನೀರು ಅನ್ನುವಂಥದ್ದು ಒಂದು ವೇಸ್ಟ್ ನೀರು, ಗಲೀಜು ಬೇಡವಾದಂತಹ ಕೆಟ್ಟ ನೀರನ್ನು ಅವರು ರಿವರಿಗೆ ಬಿಡ್ತಾರೆ. ಸೊ ದಿಸ್ ಇಸ್ ರಿವರ್. ಓಕೆ, ದಿಸ್ ಇಸ್ ಇಂಡಸ್ಟ್ರಿ. ಸೊ ಅವ್ರು ಏನು ಮಾಡ್ತಾರೆ, ಕಾರ್ಖಾನೆಯಲ್ಲಿ ಉತ್ಪತ್ತಿ ಆದಂತಹ ಒಂದು ಕೆಟ್ಟದಂಥ ನೀರನ್ನು
ಈ ನೀರಿಗೆ ನಮ್ಮ ಹೊಳೆಗೆ ಅಥವಾ ನದಿಗೆ ಬಿಟ್ಬಿಡ್ತಾರೆ. ಇದರಿಂದ ಏನಾಗುತ್ತೆ, ನಮ್ಮ ವಾಟರ್ ಅನ್ನುವಂಥದ್ದು ಮಲಿನಗೊಳ್ಳುತ್ತದೆ. ಅಂದರೆ ನದಿಯ ನೀರು ಅನ್ನುವಂಥದ್ದು ಪೊಲ್ಯೂಷನ್ ಆಗುತ್ತೆ, ಪೊಲ್ಯೂಟೆಡ್ ಆಗುತ್ತೆ, ಅಂದರೆ ಅದು ಮಲಿನಗೊಳ್ಳುತ್ತದೆ. ಸೊ ಇದರಿಂದಾಗಿ ಜಲಮಾಲಿನ್ಯ ಉಂಟಾಗುತ್ತೆ. ಅಂದರೆ ಎನಿ ಒನ್ ಆಫ್ ದಿ ಫಾರಿನ್ liquid or foreign substance which mixed up with the water, like the water pollution is the contamination of water bodies such as lakes, rivers, oceans. ಎಲ್ಲಿ ಬೇಕಾದರೂ ಸಮುದ್ರದಲ್ಲಿ, ಒಂದು ಕೊಳದಲ್ಲಿ, ನದಿಯಲ್ಲಿ ಅಥವಾ ಓಷನಲ್ಲಿ, ಎಲ್ಲಿ ಬೇಕಾದರೂ ಒಂದು ಚಿಕ್ಕದಾದಂಥ ಒಂದು ಡ್ರಾಪಿಂದ, ಒಂದು ಚಿಕ್ಕದಾದಂಥ ಒಂದು ಡ್ರಾಪ್ ಅಥವಾ ಒಂದು ಕೆಟ್ಟ ಒಂದು ನೀರಿನಿಂದ ಒಂದು ಇಡೀ ನದಿ ಅನ್ನುವಂಥದ್ದು ಹಾಳಾಗೋದಿದ್ರೆ ಸೊ ಅದರಿಂದ ಏನಾಗುತ್ತೆ, ವಾಟರ್ ಪೊಲ್ಯೂಷನ್ ಆಗುತ್ತೆ. ಸೊ ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್: ಸೀವೇಜ್ ಆ್ಯಂಡ್ ವೇಸ್ಟ್ ವಾಟರ್. ಸೀವೇಜ್ ಆ್ಯಂಡ್ ವೇಸ್ಟ್ ವಾಟರ್ ಲೈಕ್ ಈಗ ಮನೆಗಳಲ್ಲಿ ನಾವು ಯೂಸ್ ಮಾಡ್ತೀವಿ ಸ್ನಾನದ ನೀರು, ಓಕೆ, ಸೀವೇಜ್ ಆ್ಯಂಡ್ ವೇಸ್ಟ್ ವಾಟರ್. ಸೊ ಮನೆಯಲ್ಲಿ ಸ್ನಾನ ಮಾಡಿದ ನೀರು, ಪಾತ್ರೆ ತೊಳೆದಿದ್ದ ನೀರು, ಸೊ ಅದನ್ನೆಲ್ಲ ನಾವು ಎಲ್ಲಿಗೆ ಬಿಡ್ತೇವೆ, ಚರಂಡಿಗೆ ಬಿಡ್ತೇವೆ. ಚರಂಡಿಯಲ್ಲಿ ಬಿಟ್ಟ ನಂತರ ಅದು ಎಲ್ಲಿಗೆ ಹೋಗುತ್ತೆ, ಡೈರೆಕ್ಟಾಗಿ ಅದರ ಕನೆಕ್ಷನಲ್ಲಿ ಕೊಟ್ಟಿರ್ತಾರೆ, ನದಿ ನೀರಿಗೆ ಕೊಟ್ಟಿರ್ತಾರೆ. ಈ ನದಿ ನೀರಿಗೆ ಎಲ್ಲ ಕೊಳಚೆ ನೀರು ಹೋಗಿ ಮಿಕ್ಸ್ ಆಗಿ ಅಲ್ಲಿ ಏನಾಗುತ್ತೆ, ಅದರಿಂದ ಅಲ್ಲಿನ ಜಲಜೀವಿಗಳು ಏನಿರುತ್ತೆ, ಮೀನು ಇರ್ಬೋದು, ಏನೇ ಇರ್ಬೋದು, ಮೀನು ನಾಳೆ ನಮಗೂ ಬೇಕು, ನಾವು ತಿಂತೀವಿ ಮೀನು, ನಮಗೂ ಬೇಕು, ಜಲಚರಗಳು ಒಳ್ಳೆ ರೀತಿಯಿಂದ ಇರಬೇಕು. ಆದರೆ ನಾವೇನು ಮಾಡ್ತೀವಿ, ಎಲ್ಲ ನಮ್ಮ ಕೆಟ್ಟ ನೀರನ್ನು ನಾವು ನದಿಗೆ ಬಿಟ್ಬಿಡ್ತೀವಿ. ಆಯಿತು, ನಮ್ಮ ಟೆನ್ಷನ್ ಮುಗೀತು, ಎಲ್ಲ ಮೀನುಗಳೆಲ್ಲ ಸಾಯ್ತವೆ. ಸೊ ಇದು ಒಂದು ಫಸ್ಟ್ ಕಾಸ್, ಅಂದರೆ ಸೀವೇಜನ್ನು ನಾವು ನದಿಗಳಿಗೆ ಬಿಡುವಂಥದ್ದು. ಅದಕ್ಕಾಗಿ ಏನು ಮಾಡಬೇಕು, ನಮ್ಮ ಪಂಚಾಯತ್ನವರು ಅಥವಾ ಯಾರೇ ಇರಲಿ ಅವ್ರೇನು ಮಾಡಬೇಕು, ಅದಕ್ಕೆ ಒಂದು ಫಾರ್ಮೇಷನ್ ಮಾಡಬೇಕು. ಅಂದರೆ ವೇಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು. ಅವ್ರು ವೇಸ್ಟ್ ಮ್ಯಾನೇಜ್ಮೆಂಟನ್ನು ಮಾಡಿದರೆ ಲೈಕ್ ಆ ನೀರನ್ನು ಮತ್ತೆ ಪುನಃ ಯೂಸ್ ಮಾಡುವ ರೀತಿಯಲ್ಲಿ ಒಂದು ಕನ್ವರ್ಟರ್ ಆಗಿ ಯೂಸ್ ಮಾಡಬೇಕು. ಅಂದರೆ ಆ ನೀರನ್ನು ಮತ್ತು ರೀಸೈಕಲ್ ಮಾಡಿಬಿಟ್ಟು ಅದು ಕೃಷಿಗೆ ಬಿಡುವಂಥದ್ದು ಅಥವಾ ಬೇರೆ ಕಡೆ ಎಲ್ಲಾದರೂ ನೀರು ಬೇಕಾಗಿರುತ್ತೆ ಅಲ್ಲಿಗೆ ಬಿಡುವಂಥ ವ್ಯವಸ್ಥೆಯನ್ನು ನಮ್ಮ ಪಂಚಾಯತ್ನವರು ಅಥವಾ ಗೌರ್ಮೆಂಟ್ ಅದನ್ನು ಮಾಡಬೇಕಾಗತ್ತೆ. ಬಟ್ ಆದರೆ ಎಲ್ಲ ಕಡೆ ಇದು ನಡೆಯಲ್ಲ. ಎಲ್ಲ ಕಡೆ ಏನು ಮಾಡ್ತಾರೆ, ಮನೆಯಲ್ಲಿ ಯೂಸ್ ಮಾಡಿದ ನೀರನ್ನು ಹೊಳೆಗೆ ಬಿಡ್ತಾರೆ. ಸೊ ಇದು ಫಸ್ಟ್ ಕಾಸ್. ಸೆಕೆಂಡ್ ಒನ್ ಇಸ್ ಮರೈನ್ ಡಂಪಿಂಗ್. ಮರೈನ್ ಡಂಪಿಂಗ್ ಅಂದರೆ ಲೈಕ್ ಈಗ ಸಮುದ್ರದಲ್ಲಿ ತುಂಬ ಮರೈನ್ಸ್ ಇರ್ಬೋದು. ಮರೈನ್ಸನ್ನು ನೋಡಿರ್ತಾರೆ, ದೊಡ್ಡ ದೊಡ್ಡ ಹಡಗು, ದೊಡ್ಡ ದೊಡ್ಡ ಬೋಟ್ಗಳು, ಅದರಿಂದ ಆಗುವ ವೇಸ್ಟ್, ಅದರಲ್ಲಿರುವಂಥ ವೇಸ್ಟ್, ಅಲ್ಲಿ ಯೂಸ್ ಮಾಡಿದಂಥ ನೀರು, ಅದಕ್ಕೆ ಯೂಸ್ ಮಾಡಿದಂಥ ಕೆಮಿಕಲ್ಸ್ ನೀರು, ಎಲ್ಲ ನೀರನ್ನು ಅವರು ಏನು ಮಾಡ್ತಾರೆ, ಸಮುದ್ರಕ್ಕೆ ಬಿಡ್ತಾರೆ. ಇದರಿಂದಾಗಿ ಏನಾಗುತ್ತೆ, ಸಮುದ್ರದ ಜೀವಿಗಳಿಗೆ ಹಾನಿಯಾಗುತ್ತೆ. ಸೊ ನೆಕ್ಸ್ಟ್ ಒಂದು ಇಂಡಸ್ಟ್ರಿಯಲ್ ವೇಸ್ಟ್. ನಾನು ಆವಾಗಲೇ ಹೇಳಿದೆ ನಿಮಗೆ, ಒಂದು ಇಂಡಸ್ಟ್ರಿ ಕಾರ್ಖಾನೆ ಇದ್ದರೆ ಅದನ್ನು ನೀರನ್ನು ಡೈರೆಕ್ಟಾಗಿ ಎಲ್ಲಿಗೆ ಬಿಡ್ತಾರೆ, ಡೈರೆಕ್ಟಾಗಿ ಸಮುದ್ರಕ್ಕೆ ಬಿಡ್ತಾರೆ ಅಥವಾ ಡೈರೆಕ್ಟಾಗಿ ನದಿಗೆ ಬಿಡ್ತಾರೆ. ಸೊ ಇದರಿಂದಾಗಿ ಏನಾಗುತ್ತೆ, ನೀರು ಅನ್ನುವಂಥದ್ದು ಮಲಿನಗೊಳ್ಳುತ್ತದೆ. ನೆಕ್ಸ್ಟ್ ಆಯಿಲ್ ಸ್ಪಿಲ್ ಇನ್ ಸೀ ವಾಟರ್. ಆಯಿಲ್ ಸ್ಪಿಲ್ ಇನ್ ಸೀ ವಾಟರ್ ಅಂದರೆ ಒಂದು ಹಡಗಿರ್ಬೋದು, ಯಾವುದೇ ಬೋಟ್ ಇರ್ಬೋದು, ಸೊ ಅದಕ್ಕೆ ಯೂಸ್ ಮಾಡುವಂಥದ್ದು ಆಯಿಲ್ ಇರುವಂಥದ್ದು, ಆ ಆಯಿಲ್ ಮತ್ತೆ ಸಮುದ್ರಕ್ಕೆ ಬಿದ್ದರೆ ಸೊ ಅದರಿಂದ ಏನಾಗುತ್ತೆ, ಮತ್ತೆ ಕೂಡ ಆ ಜಲಮಾಲಿನ್ಯ ಉಂಟಾಗ್ತದೆ. ಅಲ್ಲಿ ಇರುವಂತಹ ನೀರು ಎಲ್ಲ ಅನ್ನುವಂಥದ್ದು ಪೊಲ್ಯೂಟೆಡ್ ನೀರಾಗಿ ಕನ್ವರ್ಟ್ ಆಗುತ್ತೆ. ಸೊ ದೀಸ್ ಆರ್ ಆಲ್ ದಿ ಕಾಸಸ್ ಆಫ್ ವಾಟರ್ ಪೊಲ್ಯೂಷನ್. Now we will see what are all the preventive measures. Okay. Steps to prevent water pollution. Industrial waste should be properly treated before being dumped into water. Prevent disposal of waste rivers and seas. Prevent construction in coastal areas and backwaters. ಓಕೆ. ಸೊ ನಾವು ಇದನ್ನು ಹೇಗೆ ತಡೆಗಟ್ಟಬಹುದು ಅಂದರೆ, ಯಾವುದೇ ನೀರನ್ನು ವೇಸ್ಟ್ ವಾಟರನ್ನು ನಾವು ನದಿಗೆ ಬಿಡೋಕ್ಕಿಂತ ಮುಂಚೆ ಸೊ ಅದಕ್ಕೆ ನಾವು ಕ್ಲೀನ್ ಮಾಡಿ ಬಿಡುವಂಥ ಒಂದು ಪ್ರೊಸೆಸನ್ನು ಯೂಸ್ ಮಾಡಬೇಕು. ಅಂದರೆ ಲೈಕ್ ಈಗ ಇಂಡಸ್ಟ್ರಿಯಲ್ ವೇಸ್ಟ್ ನೀರು ಹರಿತಾ ಬಂದಿರುತ್ತೆ. ಸೊ ಈ ನೀರು ಹರಿತಾ ಬಂದಿರುತ್ತೆ, ಇದು ಇಂಡಸ್ಟ್ರಿಯಲ್ ವೇಸ್ಟ್. ಸೊ ಇದನ್ನು ನಾವು ಹೇಗೆ ಕ್ಲೀನ್ ಮಾಡ್ಬೋದು, ಲೈಕ್ ಸೊ ದಿಸ್ ಇಸ್ ಅನ್ ಇಂಡಸ್ಟ್ರಿಯಲ್ ವೇಸ್ಟ್. ಸೊ ನಾವು ಏನು ಮಾಡ್ಬೋದು, ಒಂದು ಫಿಲ್ಟರನ್ನು ಲೈಕ್ ನದಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಫಿಲ್ಟರನ್ನು ಹಾಕುವಂಥದ್ದು. ಸೊ ಈ ಫಿಲ್ಟರ್ ಮುಖಾಂತರ ಆಗಿ ಫಸ್ಟ್ ಫಿಲ್ಟರಿಗೆ ಹೋಗುತ್ತೆ, ಇಲ್ಲಿಂದ ನೀರು ಫಿಲ್ಟರ್ ಆಗುತ್ತೆ, ಆ ಫಿಲ್ಟರ್ ಆಗಿದ ಮೇಲೆ ನೀರನ್ನು ನಾವು ಡೈರೆಕ್ಟ್ ನದಿಗೆ ಬಿಡುವಂಥದ್ದು. ಸೊ ಈ ಥರ ವ್ಯವಸ್ಥೆ ಮಾಡಬೇಕು. ಲೈಕ್ ಈಗ ಇಂಡಸ್ಟ್ರಿಯಿಂದ ಒಂದು ವೇಸ್ಟ್ ನೀರು ಹೋಗ್ತಾ ಇದ್ರೆ ನಾವು ಮಧ್ಯದಲ್ಲಿ ಏನು ಮಾಡಬೇಕು, ಒಂದು ಫಿಲ್ಟರ್ ಹಾಕಬೇಕು. ಆ ಫಿಲ್ಟರಲ್ಲಿ ಏನಾಗುತ್ತೆ, ಎಲ್ಲ ಫಾರಿನ್ ಪಾರ್ಟಿಕಲ್ಸ್, ನೀರಲ್ಲಿ ಏನೇನು ಜಿಡ್ಡಿದೆ, ಒಂದು ಕೆಮಿಕಲ್ಸ್ ಇದೆ, ಅದೆಲ್ಲ ಆ ಫಿಲ್ಟರಿಗೆ ಅಂಟ್ಕೊಳ್ಳುತ್ತೆ. ಬರೀ ನೀರು ಅನ್ನುವಂಥದ್ದು ನದಿಗೆ ಹೋಗಿ ಸೇರುತ್ತೆ. ಸೊ ಇಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದರೆ ನಾವು ಜಲಮಾಲಿನ್ಯವನ್ನು ತಡೆಗಟ್ಟಬಹುದು. ನೆಕ್ಸ್ಟ್, ಪ್ರಿವೆಂಟ್ ಡಿಸ್ಪೋಸಲ್ ಆಫ್ ವೇಸ್ಟ್ ಇಂಟು ರಿವರ್ಸ್ ಆ್ಯಂಡ್ ಸೀಸ್.
ವೇಸ್ಟ್ ಏನೇ ಇರಲಿ, ವೇಸ್ಟ್ ಅನ್ನೋದನ್ನು ನಾವು ನದಿ ಅಥವಾ ಸಮುದ್ರಕ್ಕೆ ಎಸಿಬಾರದು. ಫಾರ್ ಎಕ್ಸಾಂಪಲ್, ನಾವು ಸಮುದ್ರ ತೀರಕ್ಕೆ ಬೀಚಿಗೆಲ್ಲ ಹೋಗಿದ್ದೇವೆ. ಬೀಚಿಗೆಲ್ಲ ಹೋದರೆ ನಾವು ಏನು ಮಾಡ್ತೇವೆ, ಐಸ್ ಕ್ರೀಮ್ ತಗೊಳ್ತೇವೆ, ಸ್ವೀಟ್ ಕಾರ್ನ್ ತಗೊಳ್ತೇವೆ, ಮತ್ತು ಏನೆಲ್ಲ ಅಲ್ಲಿ ತಿಂಡಿ ಇದೆ ತಗೊಳ್ತೇವೆ. ಆದರೆ ಅದ್ರ ಕಸವನ್ನೆಲ್ಲ ಏನು ಮಾಡ್ತೇವೆ, ಸಮುದ್ರಕ್ಕೆ ಎಸೆದು ಬರ್ತೇವೆ. ಅಷ್ಟೇ ನಾವು ಮಾಡೋದು ಕೆಲಸ. ನಾವು ತಿರುಗಿ ಆಯಿತು ಎಲ್ಲ ಆಯಿತು, ಅದ್ರ ಕಸವನ್ನು ಎತ್ಕೊಳ್ತೇವೆ, ಏನೇ ತಿಂದಿರಲಿ ನಾವು ಸಮುದ್ರಕ್ಕೆ ಎಸೆದು ಬಂದುಬಿಡ್ತೇವೆ. ಸೊ ಅದನ್ನೆಲ್ಲ ಮಾಡಬಾರ್ದು. ಸೊ ಇಂಥದ್ದನ್ನು ಮಾಡಿದರೆ ನಾವು ಈ ಜಲಮಾಲಿನ್ಯವನ್ನು ತಡೆಗಟ್ಟಬಹುದು. ಸೊ ದಿಸ್ ಇಸ್ ಅಬೌಟ್ ದಿ ಸ್ಟೆಪ್ಸ್ ಟು ಪ್ರಿವೆಂಟ್ ವಾಟರ್ ಪೊಲ್ಯೂಷನ್. ನೆಕ್ಸ್ಟ್, ವಾಟ್ ಈಸ್ ಸಾಯಿಲ್ ಪೊಲ್ಯೂಷನ್? Next we'll learn about the soil pollution, and about soil pollution we'll study in your next class. Thank you.